ನೋಡಿ, ಈಗಾಗಲೇ KPSC ವತಿಯಿಂದ ಕೃಷಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಇದುವರೆಗೂ ಯಾರು ಅಪ್ಲಿಕೇಶನನ್ನು ಹಾಕಿಲ್ವೋ ದಯವಿಟ್ಟು ಅಪ್ಲಿಕೇಶನ್ಸ್ಗಳನ್ನು ಹಾಕಿ. ಹೆಲೋ, ವೆಲ್ಕಮ್ ಟು ಕ್ರಿಯೇಟಿವ್ IAS ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ಪ್ರಚಲಿತ ಘಟನೆಗಳು ವಿಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಹಂತದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆರ್ಟಿಕಲನ್ನು ನೋಡ್ಕೊಳ್ಳೋಣ. ನ್ಯೂ ರೀಯೂಸಬಲ್ ಲೋ ಕಾಸ್ಟ್ ಲಾಂಚ್ ವೆಹಿಕಲನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿದೆ. ಅದು ಕೂಡ ಪ್ರಧಾನಮಂತ್ರಿಯವರ ಒಂದು ಅಧ್ಯಕ್ಷತೆಯ ಮುಖಾಂತರವಾಗಿ. ಇದು ನೆಕ್ಸ್ಟ್ ಜನ್ರೇಷನ್ ಲಾಂಚ್ ವೆಹಿಕಲ್ ಅಂತಲೇ ಕೂಡ ಒಂದು ಅಭಿವೃದ್ಧಿಯನ್ನು ಪಡ್ಕೊಂಡಿದೆ, ಪ್ರಖ್ಯಾತಿಯನ್ನು ಹೊಂದಿದೆ. ಮುಂದಿನ ಜನ್ರೇಷನ್ನ ಒಂದು ಲಾಂಚ್ ವೆಹಿಕಲ್ ಆಗಿ ರೀಯೂಸಬಲ್ ಲೋ ಕಾಸ್ಟ್ ಲಾಂಚ್ ವೆಹಿಕಲನ್ನು ಸ್ಥಾಪಿಸಬೇಕು ಅಥವಾ ಅದನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಇಸ್ರೋನ ಒಂದು ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ಆಗಿತ್ತು. ನೋಡಿ, ಇಲ್ಲೊಂದು ಡಯಾಗ್ರಾಮ್ ಕಾಣಿಸ್ತಾ ಇದೆಯಲ್ಲ, ಈ ಡಯಾಗ್ರಾಮ್ನ ಮುಖಾಂತರವಾಗಿ ತಾವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ಬೋದು ಯಾವ ರೀತಿಯಾಗಿ ರೀಯೂಸಬಲ್ ಲಾಂಚ್ ವೆಹಿಕಲನ್ನು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ರೈಟ್, ಇಲ್ಲಿ ಕೊಟ್ಟಿರ್ತಕ್ಕಂತಹ ಕೆಲವೊಂದು ಭಾಗಗಳನ್ನು ನೋಡಿ, ನೋಸ್ ಕ್ಯಾಪ್ ಆಗಿರ್ಬೋದು, ವರ್ಟಿಕಲ್ ಟೈಲ್ ರಡ್ಡರ್, ಎಲಿವೇನ್ ಅಂತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ರಾಕೆಟ್ಸ್ಗಳನ್ನು ಲಾಂಚ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಸಿಸ್ಟಮ್ ಇದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನೋಡಿ, NGLV ವಿಲ್ ಬಿ ಎ ಸಿಗ್ನಿಫಿಕೆಂಟ್ ಸ್ಟೆಪ್ ಟುವರ್ಡ್ಸ್ ಗೌರ್ಮೆಂಟ್ ವಿಷನ್ ಆಫ್ ಎಸ್ಟಾಬ್ಲಿಷಿಂಗ್ ಕೋಆಪ್ರೇಟಿಂಗ್ ದ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತೇಳಿ ಕರಿತೀವಿ. ನಾವೇನು ಒಂದು ಗುರಿಯನ್ನು ಹಾಕ್ಕೊಂಡಿದ್ದೀವಲ್ವ, ಇಂಟರ್ನ್ಯಾಷನಲ್ ಪೋಲಾರ್ ಸ್ಪೇಸ್ ಸ್ಟೇಷನನ್ನು ಸ್ಥಾಪನೆ ಮಾಡಬೇಕು ಅಂತಹ, ರೈಟ್, ಇದನ್ನು ನಾವು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದರ ಒಂದು ಸ್ಟೇಷನ್ನ ರಚನೆ ಮಾಡೋದಕ್ಕೆ ಈ ರೀತಿಯಾಗಿ 2040 ಭಾರತೀಯ ವ್ಯಕ್ತಿಗಳನ್ನು, ಅಂದರೆ ಭಾರತೀಯ ಪ್ರಜೆಗಳನ್ನು ಚಂದ್ರನಲ್ಲಿಗೆ ಸೇರಿಸುವಂತಹ ಅಥವಾ ಚಂದ್ರನಲ್ಲಿಗೆ ಲ್ಯಾಂಡಿಂಗ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ NGLV ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಟರ್ಮ್ಸ್ಗಳನ್ನು ತಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. NGLV ಆಗಿರ್ಬೋದು ಅಥವಾ ಲ್ಯಾಂಡಿಂಗನ್ನು ಮಾಡ್ಕೊಳ್ಳೋದಕ್ಕೆ ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂಥ ಇಯರ್ ಆಗಿರ್ಬೋದು 2040 ಅಂತ ಏನಿದೆಯಲ್ಲ ಅದು. NGLV ಫುಲ್ ಫಾರ್ಮ್ ಗೊತ್ತಾಯ್ತಲ್ವಾ? ನ್ಯೂ ರೀಯೂಸಬಲ್ ಲೋ ಕಾಸ್ಟ್ ಲಾಂಚ್ ವೆಹಿಕಲ್ ಅಂತೇಳಿ ಕರಿತೀವಿ. ಭಾರತೀಯ ಅಂತರಿಕ್ಷ ಸ್ಟೇಷನ್ ಕೀವರ್ಡು ಭಾರತೀಯರನ್ನು ತಯಾರಿ ಮಾಡ್ತಕ್ಕಂಥದ್ದು, ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಮುಂದುವರೆದಂತೆ NGLV ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಮೂಲಕ ಗ್ಲೋಬಲ್ ಇಂಡಸ್ಟ್ರಿಯಲ್ಲಿ, ಅಂದರೆ ಜಾಗತಿಕವಾಗಿರ್ತಕ್ಕಂತಹ ಬಾಹ್ಯಾಕಾಶ ಒಂದು ಕೈಗಾರಿಕೆಗಳಾಗಿರ್ಬೋದು ಅಥವಾ ವಲಯಗಳಾಗಿರ್ಬೋದು, ಅಲ್ಲಿ ಭಾರತದ ಒಂದು ಸ್ಥಾನವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು NGLV ಹೊಂದಿದೆ. ಇನ್ನೊಂದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಏನು ಅಂತ ನೋಡ್ಕೊಂಡಾಗ, ಒಂದು ಬಾರಿ ಲಾಂಚ್ ಮಾಡಿರ್ತಕ್ಕಂಥ ವೆಹಿಕಲ್ನ ಮತ್ತೆ ಪುನರ್ಬಳಕೆ ಮಾಡ್ಬೋದು. ಅದಕ್ಕೆ ಇದನ್ನು ರೀಯೂಸಬಲ್ ನ್ಯಾವಿಗೇಷನಲ್ ಲಾಂಚ್ ವೆಹಿಕಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದರಿಂದ ಕ್ಯಾರಿಂಗ್ ಕೆಪಾಸಿಟಿಯನ್ನು ನೋಡಿ, ಫಾರ್ ಎಕ್ಸಾಂಪಲ್ ಒಂದು ವಸ್ತು ಗ್ರಾವಿಟಿ ವಿರುದ್ಧವಾಗಿ ಮೇಲ್ಗಡೆ ಹಾರ್ತಾ ಇದೆ ಅಂದರೆ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪೇಲೋಡ್ ಇರಬೇಕಾಗಿರುತ್ತೆ, ಕೆಪಾಸಿಟಿನೂ ಕೂಡ ಜಾಸ್ತಿ ಆಗಿರಬೇಕಾಗತ್ತೆ. ಸೊ ಆದ್ದರಿಂದ ಹೆವಿಯರ್ ಆಗಿರ್ತಕ್ಕಂಥ ಪೇಲೋಡ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಲಾಗಿರುವಂಥದ್ದು. ನಂತರದಲ್ಲಿ ಆರ್ಬಿಟ್ಗೆ ನಾವು ಕಳಿಸುವಂತಹ ಸಂದರ್ಭದಲ್ಲಿ ತಮ್ಮದು ನಿಖರತೆ ಹೆಚ್ಚಾಗಿರಬೇಕು. ಅದನ್ನು ನಾವು ಇಂಗ್ಲೀಷಲ್ಲಿ ಅಕ್ಯುರಸಿ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಇದರ ಒಂದು ಟೆಕ್ನಾಲಜಿನೂ ಕೂಡ ಡೆವಲಪ್ಮೆಂಟ್ ಮಾಡಲಾಗ್ತಾ ಇದೆ. NGLV ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. NGLV 3 times ದ ಪ್ರೆಸೆಂಟ್ ಪೇಲೋಡ್ ಕೆಪಬಿಲಿಟಿ ವಿತ್ 1.5 times ದ ಕಾಸ್ಟ್ ಕಂಪೇರ್ಡ್ ಟು ದ LVM ಅಂತ ಇದೆ. ನೋಡಿ, ನಾವು ಎರಡು ರೀತಿಯಾಗಿರ್ತಕ್ಕಂಥ ಕಂಪ್ಯಾರಿಸನ್ ಮಾಡ್ಕೊಳ್ಳೋಣ. ರೈಟ್, LVM ಅಂತ ಕರಿತೀವಿ, ಲಾಂಚ್ ವೆಹಿಕಲ್ 3 ಅಂತೇಳಿ ಕರಿತೀವಿ. ಅದೇ ಥರ NGLV ನೋಡಿ, ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಲ್ಲ ಆ ಥರ. ಸೊ ಇವೆರಡನ್ನು ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ 1.5% ಅಂದರೆ 1.5 ಪಟ್ಟು ಕಾಸ್ಟನ್ನು ಕಡಿಮೆ ಹೊಂದಿದೆ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ನಂತರದಲ್ಲಿ ಎರಡನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ, ಪೇಲೋಡ್ ಕೆಪಾಸಿಟೀಸ್ಗಳನ್ನು ನಾವು ಕಂಪೇರ್ ಮಾಡಿದಾಗ 3 ಪಟ್ಟು ಹೆಚ್ಚು ಏನಾಗ್ತಾ ಹೋಗುತ್ತೆ. ಲಾಂಚ್ ವೆಹಿಕಲ್ ಸಿಸ್ಟಮ್ಗೆ ಕಂಪೇರ್ ಮಾಡಿಕೊಂಡ್ರೆ NGLV ಅಂತಕ್ಕಂಥದ್ದು 3 ಪಟ್ಟು ಹೆಚ್ಚು ಸಾಮರ್ಥ್ಯವನ್ನು, ಅಥವಾ ಅದನ್ನು ಇಂಗ್ಲೀಷಲ್ಲಿ ಪೇಲೋಡ್ ಕೆಪಾಸಿಟಿ ಅಂತ ಕರಿತೀವಿ, ಹೊಂದಿದೆ. ಸೊ ಇದು ಎರಡನೇ ಪಾಯಿಂಟ್ ಆಗ್ತಾ ಹೋಗುತ್ತೆ. ಮುಂದುವರೆದಂತೆ ನೆಕ್ಸ್ಟ್ ಜನ್ರೇಷನ್ ಲಾಂಚ್ ವೆಹಿಕಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದನ್ನು NGLV ನೆನ್ಪಿಟ್ಕೊಳ್ಬೇಕು. ಮುಂದಿನ ಪೀಳಿಗೆಯವರು ಕೂಡ, ಅಂದರೆ ಅತ್ಯಾಧುನಿಕ ಪೀಳಿಗೆಯನ್ನು ಹೊಂದಿರತಕ್ಕಂತಹ ಒಂದು ಫ್ಯೂಯಲ್ ಟ್ಯಾಂಕ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ, ಅಥವಾ ಲಾಂಚಿಂಗ್ ವೆಹಿಕಲ್ ಅಂತಲೂ ಕೂಡ ಹೇಳ್ಬೋದು. ನಂತರದಲ್ಲಿ ಮ್ಯಾಕ್ಸಿಮಮ್ ಪೇಲೋಡ್ ಕೆಪಬಿಲಿಟೀಸ್ ಎಷ್ಟು ಅಂತ ನೋಡ್ಕೊಂಡಾಗ, ಲೋ ಅರ್ತ್ ಆರ್ಬಿಟಲ್ಲಿ ನೆನ್ಪಿಟ್ಕೊಳ್ಳಿ, ಲೋ ಅರ್ತ್ ಆರ್ಬಿಟ್ ಕೆಳಕಕ್ಷಾ ವಲಯ ಅಂದರೆ ಭೂಕಕ್ಷಾ ವಲಯ ಅಂತೇಳಿ ಕರಿತೇವೆ, 30 ಟನ್ಗಳ ಮೌಲ್ಯದನ್ನು ಹೊಂದಿರತಕ್ಕಂತಹ ಕೆಪಾಸಿಟಿಯನ್ನು ಹೊಂದಿದೆ. ರೈಟ್, ಜೊತೆಗೆ ಈ ಫಸ್ಟ್ ಸ್ಟೇಜನ್ನು ಏನು ನಾವು ರಾಕೆಟನ್ನು ಲಾಂಚ್ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ ಸ್ಟೇಜ್ ಏನಿದೆಯಲ್ಲ, ಇದನ್ನು ಪುನಃ ಬಳಸಿಕೊಳ್ಳಬಹುದು. ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತಾಡ್ಕೊಳ್ತಾ ಹೋಗೋಣ. NGLV ಅಂತಕ್ಕಂಥದ್ದು 3 ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಫ್ಲೈಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ, ಡೆಮಾನ್ಸ್ಟ್ರೇಟ್ ಮಾಡುತ್ತೆ. D1, D2, D3 ಅಂತೇಳಿ ಕರಿತೇವೆ. ಸೊ 96
ತಿಂಗಳುಗಳು, ವಿಚ್ ಇಸ್ ನಥಿಂಗ್ ಬಟ್ 8 years ಫಾರ್ ದ ಕಂಪ್ಲೀಷನ್ ಆಫ್ ದ ಡೆವಲಪ್ಮೆಂಟ್ ಪೇಸ್ ಅಂತೇಳಿ ತೆಗೆದುಕೊಳ್ಬೋದಾಗುತ್ತೆ. ನೋಡಿ ಫಂಡಿಂಗನ್ನು ಏನು ಮಾಡ್ತಾ ಇದೆ, ಟೋಟಲ್ 8,240 ಕೋಟಿ ರೂಪಾಯಿ ಮೌಲ್ಯದ ಒಂದು ಅನುಮೋದನೆಯನ್ನು ನಿಧಿಯ ಅವಶ್ಯಕತೆ ಇದಕ್ಕೆ ಇದೆ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಕಾಸ್ಟ್ ಆಗಿರ್ಬೋದು, ಡೆವಲಪ್ಮೆಂಟಲ್ ಕಾಸ್ಟು, 3 ಡೈಮೆನ್ಷನಲ್ ಫ್ಲೈಟ್ಸು, ಜೊತೆಗೆ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಮತ್ತು ಲಾಂಚ್ ಕ್ಯಾಂಪೇನಿಗೆ ಸಂಬಂಧಪಟ್ಟಂತೆ ಇಷ್ಟು ರೂಪಾಯಿ ಮೌಲ್ಯದ ಹಣ ಬೇಕಾಗಿರುತ್ತೆ. ಯಾವ ರೀತಿಯಾಗಿ ನಮಗೆ ಅನುಕೂಲ ಆಗ್ತಾ ಹೋಗುತ್ತೆ, ಹೌ ಇಟ್ ಈಸ್ ಬೆನಿಫಿಷಿಯಲ್ ಅಂತ ನೋಡ್ಕೊಂಡಾಗ NGLV ನಮಗೆ ನ್ಯಾಷನಲ್ ಮತ್ತು ಕಮರ್ಷಿಯಲ್ ಮಿಷನಿಗೋಸ್ಕರ ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಅಂದರೆ ವಾಣಿಜ್ಯಾತ್ಮಕ ಉದ್ದೇಶಗಳು ಮತ್ತು ರಾಷ್ಟ್ರೀಯ ಉದ್ದೇಶಗಳ ಮೂಲಕ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಹ್ಯೂಮನ್ ಸ್ಪೇಸ್ ಫ್ಲೈಟನ್ನು ನಾವೇನು ಟಾರ್ಗೆಟನ್ನು ಹೊಂದಿದ್ವಿ, ಏಮನ್ನು ಹೊಂದಿದ್ದೀವಲ್ವ, ಅದಕ್ಕೆ ಅಡಿಷ್ನಲ್ ಆಗಿ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ನಾವು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಏನು ಕರಿತೀವಲ್ಲ, ಅದನ್ನು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಕೆಲವೊಂದು ರಾಷ್ಟ್ರಗಳನ್ನು ಕೊಟ್ಟಿದ್ದೇನೆ. ಆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಲಾಂಚ್ ವೆಹಿಕಲ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತೇನಿದೆಯಲ್ಲ, ಇದರ ಲಾಂಚ್ ವೆಹಿಕಲ್ ಯಾವುದು ಅಂತ ನೋಡ್ಕೊಂಡಾಗ ಐರಿಯಾನಾ ಅಂತೇಳಿ ಕರೀತೇವೆ. ಸ್ಪೇಸ್ ಎಕ್ಸ್ ನೋಡಿ, ಖಾಸಗಿ ಕಂಪ್ನಿ, ಖಾಸಗಿ ಬಾಹ್ಯಾಕಾಶ ಕಂಪ್ನಿ ಸ್ಪೇಸ್ ಎಕ್ಸ್ ಅಂತೇಳಿ ಇದೆಯಲ್ಲ, ಇದನ್ನು ಫಾಲ್ಕಾನ್ 9 ಅಂತೇಳಿ ಕರೀತೇವೆ, ರೈಟ್. ಮುಂದುವರೆದಂತೆ ಸ್ಪೇಸ್ ಲಾಸ್ ಸಿಸ್ಟಮ್ ಅಂತ ಹೇಳಿದಿಲ್ಲ, ಇದು ಇಟ್ ಬಿಲಾಂಗ್ಸ್ ಟು ನಾಸಾ ಅಂತಲೂ ಕೂಡ ಹೇಳ್ಬೋದು. ನಂತರದಲ್ಲಿ ಸೋಯೂಜ್ ಅಂತಕ್ಕಂಥದ್ದಿದೆ ನೋಡಿ ಲಾಂಚ್ ವೆಹಿಕಲ್ಸ್ಗಳು ತುಂಬಾ ಇಂಪಾರ್ಟೆಂಟು. ಇಟ್ ಬಿಲಾಂಗ್ಸ್ ಟು ರಷ್ಯಾ ಅಂತಲೂ ಕೂಡ ಹೇಳ್ಬೋದಾಗುತ್ತೆ, ನೆನ್ಪಿಟ್ಕೊಳ್ಳಿ. ರೀಯೂಸಬಲ್ ಲಾಂಚ್ ವೆಹಿಕಲ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಇದು ನಮಗೆ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥ ಪಾಯಿಂಟ್. ನೋಡಿ, ಈ ಲಾಂಚಿಂಗ್ ವೆಹಿಕಲ್ ಇದೆಯಲ್ಲ, ಇದನ್ನು ರೀಯೂಸಬಲ್ ಕಾನ್ಸೆಪ್ಟ್ನ ಅಡಿಯಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡಲಾಗಿದೆ. ಅದಕ್ಕೆ ಅದನ್ನು ನೆಕ್ಸ್ಟ್ ಜನ್ರೇಷನಲ್ ಲಾಂಚ್ ವೆಹಿಕಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ನೋಡಿ, ಒಂದು ಲಾಂಚ್ ವೆಹಿಕಲನ್ನು ನಾವು ತಯಾರು ಮಾಡಬೇಕಂದ್ರೆ ಇಟ್ ಕಾಸ್ಟ್ ಹ್ಯೂಜ್ ಅಮೌಂಟ್ ಆಫ್ ಮನಿ. ಅದಕ್ಕೆ ಏನು ಮಾಡ್ತೀವಿ, ಇದನ್ನು ಪುನಃ ಬಳಸ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ಳಲಾಗುತ್ತೆ. ಜೊತೆಗೆ ಡ್ಯೂರಬಲ್ ಆಗಿರ್ತಕ್ಕಂಥದ್ದು, ಅಂದರೆ ಡ್ಯೂರಬಲ್, ನಾನ್ ಡ್ಯೂರಬಲ್ ಅಂತ 2 ಟೈಪ್ಸ್ ಕ್ಯಾಟಗರಿ ಇರೋವಂಥ ಗೂಡ್ಸ್ಗಳಿದ್ದಾವೆ. ಡ್ಯೂರಬಲ್ ಅಂದರೆ ಅತಿ ಹೆಚ್ಚು ಬಾಳಿಕೆ ಬರೋಂಥಕ್ಕಂಥ ಗೂಡ್ಸ್ಗಳಿಗೆ ಡ್ಯೂರಬಲ್ ಅಂತೇಳಿ ಕರಿತೀವಿ. ಜೊತೆಗೆ ಮಲ್ಟಿಪಲ್ ಲ್ಯಾಂಡಿಂಗ್ಸ್ಗಳನ್ನು, ಮಲ್ಟಿಪಲ್ ಲಾಂಚಸನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ರೀಯೂಸಬಲ್ ಲಾಂಚ್ ವೆಹಿಕಲನ್ನು ಲಾಂಚ್ ಮಾಡಿದ್ದೀವಿ. ನೋಡಿ, ಕೆಲವೊಂದು ಎಕ್ಸಾಂಪಲ್ಸ್ಗಳು ಕೂಡ ಇದ್ದಾವೆ ರೀಯೂಸಬಲ್ ಲಾಂಚ್ ವೆಹಿಕಲ್ಸ್ಗಳಿಗೆ. ಕೆಲವೊಂದು ಎಕ್ಸಾಂಪಲ್ಸ್ಗಳಿದ್ದಾವೆ, ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಳಿ. ನ್ಯೂ ಶೆಫರ್ಡ್ ಅಂತೇಳಿದೆ ನೋಡಿ, ಅಮೇರಿಕಾ ದೇಶದ ಒಂದು ಬ್ಲೂ ಒರಿಜಿನ್ ಅಂತಕ್ಕಂಥ ಸಂಸ್ಥೆ ಇತ್ತು. ಅದೇನು ಮಾಡಿತ್ತು ಅಂದರೆ ನ್ಯೂ ಶೆಫರ್ಡ್ ಅಂತಕ್ಕಂಥ ಹೆಸರಿನಲ್ಲಿ ರೀಯೂಸಬಲ್ ಲಾಂಚ್ ವೆಹಿಕಲನ್ನು ಲಾಂಚ್ ಮಾಡಿತ್ತು. ಸ್ಪೇಸ್ ಎಕ್ಸ್ ಕಂಪನಿ ಅಗೇನ್ ಫಾಲ್ಕಾನ್ 9 ಸೇಮ್ ರಿಪಿಟೇಷನ್ ಆಗಿದೆ. ಸ್ಪೇಸ್ ಎಕ್ಸ್ ಅಂತಕ್ಕಂಥ ಕಂಪ್ನಿ ಸ್ಟಾರ್ಶಿಪ್ಪಿಗೆ ಸಂಬಂಧಪಟ್ಟಿದೆ, ನೆನ್ಪಿಟ್ಕೊಳ್ಳಿ. 3 ರೀತಿಯಾಗಿರ್ತಕ್ಕಂಥ ರೀಯೂಸಬಲ್ ಲಾಂಚ್ ವೆಹಿಕಲ್ ಅಂತ ಕರೀತೇವೆ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಸದಸ್ಯತ್ವವನ್ನು ಪಡೆದ 101ನೇ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ನೇಪಾಳ ಅಂತ ತಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ನೋಡಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತೇಳಿ ಕರಿತೀವಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಹರಿಯಾಣದ ಗುರುಗ್ರಾಮ ಅಂತ ಪ್ರದೇಶ ಇದೆಯಲ್ಲ, ಆ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ. 2016ರಲ್ಲಿ ಇದನ್ನು ಏನು ಮಾಡ್ತೀವಿ, ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ, ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಒಂದು ಒಪ್ಪಂದ ಆಗ್ತಾ ಹೋಗುತ್ತೆ. ಗ್ಲೋಬಲ್ ಟೆಂಪರೇಚರ್ ಅನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಕಾನ್ಸ್ಟೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು, ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತೆ. ಅದರ ಪರಿಣಾಮವಾಗಿ ಭಾರತ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದಾಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತೇಳಿ ಕರಿತೇವೆ. ಇದಕ್ಕೆ ಒಂದು ರಾಷ್ಟ್ರ ಅಸಿಸ್ಟೆನ್ಸನ್ನು ಮಾಡುತ್ತೆ. ಆ ರಾಷ್ಟ್ರದ ಹೆಸರು ಯಾವುದು ಅಂತ ನೋಡ್ಕೊಂಡಾಗ ಫ್ರಾನ್ಸ್ ಅಂತ ನೋಡ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್. ಯಾರೆಲ್ಲ KS ಮುಖ್ಯ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದೀರೋ, ನಿಮಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿರುವಂತಹ GS1, GS2, GS3, GS4 ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು, ಎಲ್ಲ ಪತ್ರಿಕೆಗಳನ್ನು ನಾವು ಅನಾಲಿಸಿಸ್ ಮಾಡಿ ಅದಕ್ಕೆ ಮಾಡೆಲ್ ಆನ್ಸರ್ಸನ್ನು ಕೊಡೋದ್ರ ಮೂಲಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಅನಾಲಿಸಿಸನ್ನು ಮಾಡಿದ್ವಿ. ಇದು ನಿಮಗೆ ಇಂಗ್ಲೀಷ್ ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ಎರಡರಲ್ಲೂ ಕೂಡ ಲಭ್ಯವಿರುತ್ತೆ. ಬೇಕಾದಂಥವರು ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಕೆಲವೊಂದು MCQಸ್ಗಳನ್ನು ಪ್ರಾಕ್ಟೀಸ್ ಮಾಡೋಣ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್. ರೀಸೆಂಟ್ಲಿ ಗಗನಯಾನ್ ಮಿಷನ್ ಗಾಟ್ ಎಕ್ಸ್ಟೆನ್ಷನ್ ಆನ್ ಕ್ಯಾಬಿನೆಟ್ಸ್ ಅಪ್ರೂವಲ್. ಮಿಷನ್ ಗಾಟ್ ಅಪ್ರೂವ್ಡ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಇಯರ್ ಆಫ್ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ 2018 ಅಂತಕ್ಕಂಥ ನೆನ್ಪಿಟ್ಕೊಳ್ಬೇಕು. ನೋಡಿ, ಫ್ಯೂಚರಿಸ್ಟಿಕ್ ಆಗಿರ್ತಕ್ಕಂತಹ ಕೆಲವೊಂದು ಮಿಷನ್ಸ್ಗಳೇನಿದಾವಲ್ಲ ಅವುಗಳನ್ನು ತಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಕಾರಣ ಏನಂದರೆ ಗಗನಯಾನ್ ಅಂತಕ್ಕಂಥದ್ದು ಒಂದು ಆಸ್ಪೀಷಿಯಸ್ ಪ್ರಾಜೆಕ್ಟ್ ಅಂತಲೂ ಕೂಡ ಹೇಳ್ಬೋದು, ಓಕೆನಾ. ಸೊ ಇದಕ್ಕೆ 2018ರಲ್ಲಿ ಅಪ್ರೂವಲ್ ಸಿಕ್ಕಿದೆ. ಇದೇ ವರ್ಷದ 2024ರಲ್ಲಿ ಲಾಂಚ್ ಆಗುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಗಗನಯಾನ್ ಮಿಷನ್ಗೆ ಅಫಿಷಿಯಲ್ ಆಗಿ 4 ಜನ ಆಸ್ಟ್ರೋನಟ್ಸ್ಗಳನ್ನು ಕೂಡ ಮೆನ್ಷನ್ ಮಾಡಿದರು ಪ್ರಧಾನಮಂತ್ರಿಯವರು. ನೀವು ಇದೇ ಒಂದು ಕ್ರಿಯೇಟಿವ್ AS ಯೂಟ್ಯೂಬ್ ಚಾನಲಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಸ್ನ ಮಾಡಿದ್ದೆ,
ಬೇಕಿದ್ದವರು ಹೋಗಿ ನೋಡ್ಕೊಳ್ಬೋದು. ನಂತರದಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ಸಿಗುತ್ತೆ ನಿಮಗೆ, ನೋಡ್ಕೊಳ್ತಾ ಹೋಗಿ. ನಂತರದಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ರೀಸೆಂಟ್ಲಿ PM ಆಶಾ ಸ್ಕೀಮ್ ವಾಸ್ ರಿವ್ಯಾಂಪ್ಡ್ ವಿತ್ 35,000 crore ಬಜೆಟ್ ಟು ಎನ್ಶೂರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತೇಳಿದೆ. ನೋಡಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನು, ಅದನ್ನು ಫಾರ್ಮರ್ಸ್ಗಳಿಗೆ ಯಾವ ರೀತಿಯಾಗಿ ನೀಡಲಾಗುತ್ತೆ ಎಲ್ಲದನ್ನು ಕೂಡ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ರಾಪ್ ಈಸ್ ನಾಟ್ ಕವರ್ಡ್ ಅಂಡರ್ ದ ಸ್ಕೀಮ್ ಅಂತೇಳಿದೆ. ರೈಸ್, ಗ್ರಾಮ್, ಗ್ರೌಂಡ್ ನಟ್, ಕೋಪ್ರಾ ಅಂತೇಳಿದೆ. ಈ ಕೆಳಗಿನವುಗಳಲ್ಲಿ ಯಾವ ಕ್ರಾಪ್ ಒಳಗೊಂಡಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ರೈಸ್ ಅಂತೇಳಿ ಕರೆಯುತ್ತೇವೆ, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ರೀಸೆಂಟ್ಲಿ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ಬಯೋಟೆಕ್ನಾಲಜಿ ರಿಸರ್ಚ್ ಇನ್ನೋವೇಷನ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸ್ಕೀಮ್ ಟು ಬೂಸ್ಟ್ ಬಯೋಟೆಕ್ನಾಲಜಿ ರಿಸರ್ಚ್. ವಾಟ್ ಈಸ್ ದ ಇಂಪ್ಲಿಮೆಂಟೇಷನ್ ಪೀರಿಯಡ್ ಆಫ್ ದಿ ಸ್ಕೀಮ್ ಅಂತೇಳಿದ. ಸೊ ದ ರೈಟ್ ಆನ್ಸರ್ ವಿಲ್ ಬಿ 2021-22 ಟು 2025-26 ಅಂತೇಳಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಬಯೋಟೆಕ್ನಾಲಜಿ ಅಂತಕ್ಕಂಥದ್ದನ್ನು ಶಾರ್ಟ್ ಫಾರ್ಮಲ್ಲಿ ನಾವು BT ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ನೋಡಿ, BT ಬದನೆ, BT ಹತ್ತಿ ಅಂತೇಳಿ ತುಂಬ ಸುದ್ದಿಯಲ್ಲಿತ್ತು ಟಾಪಿಕ್, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಕನ್ಸಿಡರ್ ದ ಫಾಲೋಯಿಂಗ್ ನೋಟಬಲ್ ಫಾರಿನ್ ಲಾಂಚ್ ವೆಹಿಕಲ್ ಅಂತೇಳಿ ಕರಿತೀವಿ, ರೈಟ್, ನೆನ್ಪಿಟ್ಕೊಳ್ಳಿ. ಲಾಂಚಿಂಗ್ ವೆಹಿಕಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ವಿಚ್ ಒನ್ ಈಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂತೇಳಿದೆ. ಏರಿಯಾನ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಕರೆಕ್ಟ್ ಇದೆ. ಫಾಲ್ಕನ್ 9 SpaceX ಕರೆಕ್ಟ್ ಇದೆ, ಡಿಸ್ಕಸ್ ಮಾಡಿದ್ದೇವೆ. ಸ್ಪೇಸ್ ಲಾಂಚ್ ಸಿಸ್ಟಮ್ ಅಂತೇಳಿ ಇದೆಯಲ್ಲ, ಥರ್ಡ್ ಒನ್, ಇದು ಕೂಡ ಕರೆಕ್ಟ್ ಆಗಿದೆ. ಸುಯೆಜ್ 5 ಅಂತೇಳಿದೆ ನೋಡಿ, ಇದು ಜಾಕ್ಸಾ ಅಂತೇಳಿದೆ, ಇದಕ್ಕೆ ತಪ್ಪಾಗ್ತಾ ಹೋಗುತ್ತೆ. ಇದು ಜಪಾನ್ ದೇಶದ ಕಂಪನಿ ಅಲ್ಲ. ಹಾಗಾದರೆ ಸುಯುಜ್ 5 ಅಂತೇಳಿ ಇದೆಯಲ್ಲ, ರೈಟ್, ಸುಯುಜ್ 5 ಅಂತೇಳಿ ಇದೆಯಲ್ಲ, ಯಾವ ರಾಷ್ಟ್ರದ್ದು ನೋಡಿ, ರಷ್ಯಾ ದೇಶದ ಲಾಂಚಿಂಗ್ ವೆಹಿಕಲ್ ಅಥವಾ ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಈ ಥರ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಭಾರತ ದೇಶದಲ್ಲಿ ಸ್ಪೇಸ್ ಶಿಪ್ಪಿಗೆ ಸಂಬಂಧಪಟ್ಟಂತೆ ಇಸ್ರೋದ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಾಗಿದೆ. ಹಾಗಾದರೆ ಇಸ್ರೋ ಸಂಸ್ಥೆಗೆ ಈ ಹಿಂದೆ ಪ್ರೀವಿಯಸ್ ನೇಮ್ ಏನಿತ್ತು, ಅದನ್ನು ಈ ಹಿಂದೆ ಏನಂತ ಕರಿತಿದ್ರು ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಇಲ್ಲೊಂದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಇದನ್ನು MSP ಅಂತ ಕರಿತೇವೆ, ಕನ್ನಡದಲ್ಲಿ ಇದನ್ನು ಕನಿಷ್ಠ ಬೆಂಬಲ ಬೆಲೆ ಅಂತೇಳಿ ಕರಿತೇವೆ. ಸೊ ಏನಿದು ಹಿಂಗಂದರೆ ನೋಡಿ, 2022ರಲ್ಲಿ ಈ ಕೃಷಿ ಬೆಂಬಲ ಬೆಲೆಯನ್ನು ಸುಧಾರಣೆ ಮಾಡೋದಕ್ಕೆ, ಅಂದರೆ ರಿಫಾರ್ಮ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಕೆಲವೊಂದು ಸಮಿತಿಗಳನ್ನು ನೇಮಕ ಮಾಡಿತ್ತು 2022ರಲ್ಲಿ. ಇದರ ಹಿಂದೆ ಇರತಕ್ಕಂಥ ಕಾರಣ ಏನು ಅಂದರೆ, ರೈತರಿಗೆ, ರೈಟ್, ಅಗ್ರಿಕಲ್ಚರ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಇನ್ಕಮನ್ನು ಹೆಚ್ಚು ಮಾಡಬೇಕು ಮತ್ತು ಸೋಷಲ್ ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ, ಅವರ ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಲಾಗ್ತಾ ಇತ್ತು. ಮತ್ತು ಕ್ರಾಪ್ ಲಾಸ್ ಆದಂತಹ ಸಂದರ್ಭದಲ್ಲಿ ಅವರಿಗೊಂದು ಇನ್ಶೂರೆನ್ಸನ್ನು ಅಥವಾ ಅಶ್ಯೂರೆನ್ಸನ್ನು ಕೊಡಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಒಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರಣವನ್ನು ಇಟ್ಕೊಂಡು MSPಯನ್ನು, ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿ ಮಾಡಲಾಗಿತ್ತು, ನೆನ್ಪಿಟ್ಕೊಳ್ಳಿ. 2022ರಲ್ಲಿ ಇದರಲ್ಲಿ ಕೆಲವೊಂದು ಸುಧಾರಣೆಯನ್ನು ಅಥವಾ ರಿಫಾರ್ಮೇಷನನ್ನು ತರಬೇಕು ಅನ್ನೋ ಉದ್ದೇಶದಿಂದ ಸಂಜಯ್ ಅಗರ್ವಾಲ್, ನೆನ್ಪಿಟ್ಕೊಳ್ಬೇಕು ಹೆಸರಿದು, ಸಂಜಯ್ ಅಗರ್ವಾಲ್ ಅವರ ಹೆಸರಿನಲ್ಲಿ ಅಥವಾ ಅವರ ಅಧ್ಯಕ್ಷತೆಯಲ್ಲಿ ಏನು ಮಾಡಲಾಗಿತ್ತು, ಸಮಿತಿಯನ್ನು ರಚನೆ ಮಾಡಲಾಗಿತ್ತು, ನೆನ್ಪಿಟ್ಕೊಳ್ಬೇಕು. 3 ಕೃಷಿ ಕಾಯ್ದೆಗಳೇನಿದ್ದಾವಲ್ಲ, ಆ 3 ಕೃಷಿ ಕಾಯ್ದೆಗಳು ರದ್ದಾದ ಹಿನ್ನೆಲೆಯಲ್ಲಿ ಕೃಷಿ ಬೆಂಬಲ ಬೆಲೆಯನ್ನು ಅಥವಾ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.